ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ದುರ್ಗಾ ಸುಳಾದಿಯ ಧ್ರುವತಾಳ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ನಮಗೆ ಸತ್ವ ರಜ ತಮೋ ಗುಣಗಳಿಗೆ ಅಭಿಮಾನಿಯಾದ ಶ್ರೀ ಭೂ ದುರ್ಗಾದೇವಿ ಅಂತ ಗೊತ್ತಿದೆ. ಈ ದುರ್ಗಾದೇವಿ ತಮೋ ಗುಣಕ್ಕೆ ಅಭಿಮಾನಿ. ಆ ತಮೋ ಗುಣಕ್ಕೆ ಅಭಿಮಾನಿನ ನಾವು ಪ್ರಾರ್ಥನೆ ಮಾಡಿದರೆ ನಮಗೆ ಆ ತಮೋ ಗುಣದಿಂದ ವಿಮುಕ್ತರನ್ನು ಮಾಡಿ ದುರ್ಗೆಯಂತೆ ಅಭಯಸ್ಥಾನ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡ್ತಾಳೆ ಅಂಥೇಳಿ ಇಲ್ಲಿ ಸುಳಾದಿಯಲ್ಲಿ ವಿಜಯದಾಸರು ಹೇಳಿದ್ದಾರೆ. ದುರ್ಗಾ ದುರ್ಗೆ ಯೇ ಮಹಾದುಷ್ಟ ಜನಸಂಹಾರೆ ದುರ್ಗಾಂತರ್ಗತ ದುರ್ಗೆ ದುರ್ಲಭ ಸುಲಭೆ ದುರ್ಗಮವಾಗಿದೆ ನಿನ್ನ ಮಹಿಮೆ ಬೊಮ್ಮ ಭಾರ್ಗಾದಿಗಳಿಗೆಲ್ಲ ಗುಣಿಸಿದರು. ಸ್ವರ್ಗ ಭೂಮಿ ಪಾತಾಳ ಸಮಸ್ತ ವ್ಯಾಪುತ ದೇವಿ ವರ್ಗಕ್ಕೆ ಮೀರಿದ ಬಲು ಸುಂದರಿ. ದುರ್ಗಣದವರ ಬಾಧೆ ಬಹಳವಾಗಿದೆ ತಾಯಿ ದುರ್ಗತಿ ಹಾರೆ ನಾನು ಪೇಳುವುದೇನು. ದುರ್ಗಂಧವಾಗಿದೆ ಸಂಸ್ಕೃತಿ ನೋಡಿದರೆ ನಿರ್ಗಮನ ಕಾಣೆ ನಮ್ಮ ಮಂಗಳಂಗೆ. ದುರ್ಗೆ ಹೇ ದುರ್ಗೆ ಮಹಾ ದುರ್ಗೆ ಭೂ ದುರ್ಗೆ ವಿಷ್ಣು ದುರ್ಗೆ ದುರ್ಜಯೇ ದುರ್ದಶೆ ಶಕ್ತಿ. ದುರ್ಗಾ ಕಾನನ ಗಹನ ಪರ್ವತ ಘೋರ ಸರ್ಪ ಗರ್ಗರ ಶಬ್ದ ವ್ಯಾಘ್ರ ಕರಡಿ ಮೃತ್ಯು ವರ್ಗಭೂತ ಪ್ರೇತ ಪೈಶಾಚಿ ಮೊದಲಾದ ದುರ್ಗುಣ ಸಂಕಟ ಪ್ರಾಪ್ತವಾಗೆ. ದುರ್ಗಾ ದುರ್ಗೆ ಎಂದು ಉಚ್ಚ ಸ್ವರದಿಂದ ನಿರ್ಗಳಿತನಾಗಿ ಒಮ್ಮೆ ಕೂಗಿದರು. ಸ್ವರ್ಗಾಪವರ್ಗದಲ್ಲಿ ಹರಿಯೊಡನೆ ಇದ್ದರು ಸುರ್ಗಣ ಜಯ ಜಯವೆಂದು ಪೊಗಳುತ್ತೀರೆ. ಕರ್ಗಳಿಂದಲಿ ಎತ್ತಿ ಸಾಕುವ ಸಾಕ್ಷಿ ಭೂತೆ ನಿರ್ಗೂಡಿದಂತೆ ಲೋಕಲೀಲೆ ನಿನಗೆ. ಸ್ವರ್ಗಾಂಗ ಜನಕ ನಮ್ಮ ವಿಜಯ ವಿಠಲನಂಗ್ರಿ ದುರ್ಗಾಶ್ರಯ ಮಾಡಿ ಬದುಕುವಂತೆ ಮಾಡು. ದುರ್ಗಾ ಅಂದರೆ ಕೋಟೆ ಅಂತ ಅರ್ಥ ಬರುತ್ತೆ. ಕೋಟೆ ಅಂದರೆ ಒಂದು ರಾಜಧಾನಿ ಅಥವಾ ಒಂದು ರಾಜ್ಯನ ಕಾಪಾಡಲಿಕ್ಕೆ ಆ ಕೋಟೆ ಸುತ್ತೂ ಇರುತ್ತೆ. ಅದೇ ಥರ ನಮ್ಮನ್ನು ದುಷ್ಟ ಜನರಲ್ಲಿಂದ ಕಾಪಾಡಲಿಕ್ಕೆ ದುರ್ಗಾದೇವಿ ಕೋಟೆ ಥರ ಅಭಯಸ್ಥಾನದ ಕೋಟೆ ಥರ ರಕ್ಷಣೆ ಮಾಡ್ತಾಳೆ ಅಂತ ಹೇಳ್ತಾರೆ. ಮಹಾದುಷ್ಟ ಜನ ಸಂಹಾರೆ ಅಂತ ಹೇಳ್ತಾರೆ ಇಲ್ಲಿ. ಮಹಾದುಷ್ಟರು ಅಂತಂದರೆ ಮಹಿಷಾಸುರ ಆಗಿರ್ಬೋದು, ಮೂಕಾಸುರ, ಈ ಥರ ಇವರೆಲ್ಲನ್ನ ಕೊಂದಾಕಿ ಶಂಭ ನಿಶಂಭ ಹೀಗೆ ಮಹಾದುಷ್ಟ ಜನ ಸಂಹಾರೆ. ಇಂಥ ದುಷ್ಟ ಜನರನ್ನೆಲ್ಲ ಸಂಹಾರ ಮಾಡಿದಾಕಿ, ಅಸುರರನ್ನ ಸಂಹಾರ ಮಾಡಿದಾಕಿ. ಆ ಕಡೆ ಲಕ್ಷ್ಮೀದೇವಿ ಸತ್ವ ಗುಣಕ್ಕೆ ಅಭಿಮಾನಿ, ರಜೋ ಗುಣಕ್ಕೆ ಅಭಿಮಾನಿ, ಈ ಕಡೆ ತಮೋ ಗುಣಕ್ಕೆ ಅಭಿಮಾನಿ. ನಮ್ಮನ್ನು ಕಟ್ಟಿ ಹಾಕಿದಾಕಿ ತಮೋ ಗುಣಕ್ಕೆ ಅಭಿಮಾನಿಯಾದ ದುರ್ಗಾದೇವಿ. ಯಾರು ಕಟ್ಟಿ ಹಾಕಿರ್ತಾರೋ ಅವ್ರನ್ನೇ ಪ್ರಾರ್ಥನೆ ಮಾಡಿದರೆ ಅಲ್ಲಿಂದ ನಮ್ಮನ್ನು ಬಿಡುಗಡೆ ಆಗತ್ತೆ ಅಂಥೇಳಿ ಇಲ್ಲಿ ವಿಜಯದಾಸರು ಅತ್ಯದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ದುರ್ಗಾಂತರ್ಗತ, ಇಲ್ಲಿ ದುರ್ಗಾಂತರ್ಗತ ದುರ್ಗೆ ದುರ್ಲಭೆ ಸುಲಭೆ ಅಂತ ಕೂಡ ಹೇಳಿದ್ದಾರೆ. ನಮ್ಮ ಒಳಗೆ ಹೃದಯ ಗುಹೆಯಲ್ಲಿ ಇದ್ದಾಕಿ ಅಂತ ಅರ್ಥ ಬರುತ್ತೆ. ಪತಿಯ ಜೊತೆ ವಾಸ ಮಾಡಿದ್ದಾಕಿ ದುರ್ಗಾಂತರ್ಗತ. ಹೃದಯ ಗುಹ ಕೂಡ ಅದು ಗುಹ ಕತ್ತಲಾಗಿ ಇರತ್ತೆ. ಅದಕ್ಕೆ ಅದರೊಳಗೆ ಲಕ್ಷ್ಮೀದೇವಿ ದೇವರ ಸಮೇತ ವಾಸವಾಗಿದ್ದಾಳೆ. ಅಂಥ ದುರ್ಗೆ ಅಲ್ಲಿ ಕಾಪಾಡ್ತಾ ಇದ್ದಾಳೆ ನಮ್ಮನ್ನು. ದುರ್ಲಭೇನೂ ಹೌದು ಸುಲಭೇನೂ ಹೌದು ಅಂತ ಹೇಳ್ತಾರೆ. ದುರ್ಲಭೆ ಅದಕ್ಕೆ ಯಾರು ಅಕ್ಕಿನ್ನ ನಂಬೋದಿಲ್ಲನೋ, ಯಾರು ದೇವರನ್ನು ಭಜಿಸೋದಿಲ್ಲನೋ ಅವ್ರಿಗೆಲ್ಲರಿಗೆ ದುರ್ಲಭೆ. ಬಹಳ ಕಷ್ಟ ಕೊಡ್ತಾಳೆ, ಬಹಳ ದುರ್ಲಭವಾಗಿ ಇರ್ತಾಳೆ. ಹಾಗೆ ಸುಲಭೆ, ಯಾರು ದೇವರ ಧ್ಯಾನ ಮಾಡ್ತಾರೋ ಅವರು ಸುಲಭವಾಗಿ ಅವ್ರನ್ನ ಬಂದು ಕಾಪಾಡ್ತಾಳೆ ಅಂಥೇಳಿ. ದುರ್ಗಮವಾಗಿದೆ, ಆಕಿನ ಮಹಿಮೆ ಬಹಳ ಕಷ್ಟ, ದುರ್ಗಮವಾಗಿದೆ, ಯಾರಿಗೂ ಸಂಪೂರ್ಣ ಅರ್ಥ ತಿಳಿಲಕ್ಕೆ ಆಗೋದಿಲ್ಲ. ಬೊಮ್ಮ ಭಾರ್ಗಾದಿಗಳಿಗೆಲ್ಲ ಗುಣಿಸಿದರು. ಎಷ್ಟು ಆಕಿನ ಮಹಿಮೆ, ಆಕಿನ ಏನು ಗುಣಗಳನ್ನು ಸ್ತೋತ್ರ ಮಾಡಬೇಕು ಅಂತಂದರೆ ಬ್ರಹ್ಮರುದ್ರಾದಿಗಳಿಗೆ ದುರ್ಗಮವಾಗಿದೆ, ಕಷ್ಟ, ಕೈಲಾಗ್ತಾ ಇಲ್ಲ. ಸ್ವರ್ಗ ಭೂಮಿ ಪಾತಾಳ ಸಮಸ್ತ ವ್ಯಾಪುತ ದೇವಿ, ಎಲ್ಲ ಕಡೆ ಹರಿಯೊಡನೆ ಇರ್ತಾಳೆ ನಮ್ಮಮ್ಮ.
ವರ್ಗಕ್ಕೆ ಮೀರಿದ ಬಲು ಸುಂದರಿ. ಈ ವರ್ಗಕ್ಕೆ, ಈ ದೇವತಾ ವರ್ಗಕ್ಕೆ ಮೀರಿದ ಬಲು ಸುಂದರವಾಗಿ ಇದ್ದಾಳೆ. ದುರ್ಗುಣದವರ ಬಾಧೆ ಬಹಳವಾಗಿದೆ ತಾಯಿ ಅಂತ ಹೇಳ್ತಾರೆ. ದುರ್ಗುಣದವರ ಬಾಧೆ ಬಹಳ ದುರ್ಗುಣ. ನಮಗೆ ಇಲ್ಲಿ ದೇವತನಾಮ ಸ್ಮರಣೆ ಮಾಡಬೇಕು ಅಂತ ಕೂತಿರ್ತೀವಿ, ಎಲ್ಲೋ ಒಂದು ಕಡೆ ಮನಸ್ಸನ್ನು ತೊಗೊಂಡು ಹೋಗಿ ಬೇರೆ ಕಡೆ ಎಳಿತಾನೆ ದೇವರು ಸ್ವಾಮಿ, ಅದನ್ನು ಮಾಡುಗುಡಿಸೋದಿಲ್ಲ. ಹಾಗೆ ಒಂದು ದಾನ ಮಾಡಲಿಕ್ಕೆ ಹೋಗ್ತೀವಿ, ಅದು ಏನೋ ಒಂದು ಹೇಳಿ ಅದನ್ನು ಮಾಡುಗುಡಿಸೋದಿಲ್ಲ. ಈ ಥರ ನಮಗೆ ದುರ್ಗುಣದವರು ಒಳಗೆ ಇದ್ದು, ಈ ಅಸುರರು ನಮ್ಮ ಎಡಭಾಗದಲ್ಲಿ ಇದ್ದು ನಮ್ಮನ್ನು ಯಾವಾಗಲೂ ಸದಾ ನಮ್ಮನ್ನು ಹಿಂದಕ್ಕೆ ಕರಿತಾ ಇರ್ತಾರೆ. ಅದು ಬಹಳ ಆಗ್ಯದ ತಾಯಿ ತಾಯಿ ಅಂತ ಬೇಡ್ಕೊಂಡ್ರೆ ತಾಯಿ ಬಂದು ನಮ್ಮನ್ನು ಕಾಪಾಡ್ತಾಳೆ. ದುರ್ಗತಿ ಹಾರೆ. ಅನೇಕ ದುರ್ಗತಿ ಹಾರೆ ಅಂತಂದ್ರೆ ಅನೇಕ ನೀಚ ಯೋನಿಯಲ್ಲಿ ನಮ್ಮ ಬಂದ ಪಾಪಗಳನ್ನೆಲ್ಲ ಪರಿಹಾರ ಮಾಡೋ ಆಕಿ ನೀನು. ನಾನು ದುರ್ಗತಿ ಹಾರೆ. ಬಹಳ ನಾನು ಅನೇಕ ನೀಚ ಯೋನಿಗಳಲ್ಲಿ ಪಾಪಗಳು ಬಂದಿದ್ದಾವೆ. ನನಗೆ ಬಾಧ ಭಾಳ ಆಗಿದೆ ತಾಯಿ. ನನಗೆ ದುರ್ಗುಣದವರ ಬಾಧ ಭಾಳ ಆಗಿದೆ. ದುರ್ಗತಿ ಹಾರೆ ನಾನು ಪೇಳುವುದೇನು, ನಾನೇನು ಹೇಳ್ತೀನಮ್ಮ, ತಾಯಿ ಅಂತ ಕರಿತಾ ಇದ್ದೀನಿ, ನೀನೇ ಎಲ್ಲ ಗೊತ್ತಿದ್ದಾಕಿ. ದುರ್ಗಂಧವಾಗಿದೆ ಈ ಸಂಸಾರ ಅಂಬೋದು, ದುರ್ಗಂಧವಾಗಿದೆ. ಅದಕ್ಕೆ ಕೊನೆ ಎಂಬುದೇ ಇಲ್ಲ. ನಿರ್ಗಮನ ಕಾಣೆ ನಮ್ಮ ಮಂಗಳಾಂಗೆ. ಅಲ್ಲಿಂದ ಹೊರಗೆ ಬರಲಿಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ. ಮಂಗಳವಾದ ಅಂಗ ಉಳ್ಳವಳು ಆಕಿ. ಮಂಗಳಾಂಗೆ ಅಂತ ಕರೆದ್ರೆ ನಮಗೆ ಕೂಡ ನಮ್ಮ ಒಳಗೆ ಆ ಒಳ್ಳೆ ಮಂಗಳಾಂಗಿ ಸ್ವರೂಪವಾಗಿ ನಮ್ಮ ಹತ್ರ ನಿಂದಿರ್ತಾಳೆ ದೇವಿ. ದುರ್ಗೆ, ಹೇ ದುರ್ಗೆ, ಮಹಾದುರ್ಗೆ, ಅಮ್ಮ ತಾಯಿ ನಮ್ಮಮ್ಮ ಅಂತ ನಾವು ಬೇಡ್ಕೋತೀವಿ. ಆ ಥರ ದೇವರನ್ನ, ಲಕ್ಷ್ಮೀ ದೇವಿನ ಬೇಡ್ಕೊಂಡ್ರೆ ದುರ್ಜಯೆ, ದುರ್ದಶೆ ಶಕ್ತಿ. ಈ ಎತ್ತರಕ್ಕೆ ಎಲ್ಲಿ ಆ ಸಂಪತ್ತು ಎಷ್ಟು ಇದೆ ನಿಂದು, ನನ್ನ ಈ ಸಂಸಾರ ದಾಟಕ್ಕೆ ಆಗಲ್ಲ, ದುರ್ಗಂಧವಾಗಿದೆ. ಅದಕ್ಕೆ ನಿನ್ನ ಬೇಡ್ಕೋತಾ ಇದ್ದೀನಮ್ಮ, ಹೊಗಳ್ತಾ ಇದ್ದೀನಿ, ನಿನ್ನ ಬೇಡ್ಕೋತಾ ಇದ್ದೀನಿ, ನನ್ನ ಇಲ್ಲಿಂದ ಕಾಪಾಡು ಅಂತ ಹೇಳ್ತಾ ಇದ್ದಾರೆ. ದುರ್ಗಾ, ಕಾನನ, ಗಹನ ಅಂದರೆ ಎಲ್ಲೋ ಒಂದು ಕೋಟೆಗಳು, ಗುಹಗಳು. ಆಮೇಲೆ ಕಾನನ ಅಂದರೆ ಇದು ಅಡವಿ, ಗಹನ ಪರ್ವತ, ಎಲ್ಲೋ ಪರ್ವತದ ಮೇಲೆ ಗಿಡಗಳು, ಸರ್ಪಗಳು, ಎಲ್ಲನ್ನ ಇದ್ದಾಗೆ ನಮಗೆ ಶಬ್ದ, ವ್ಯಾಘ್ರ, ಕರಡಿ, ಮೃತ್ಯು ಇವೆಲ್ಲ ಶಬ್ದಗಳು ಬರ್ತಾ ಇರ್ತವೆ. ಹಾಗೆ ಭೂತ, ಪ್ರೇತ, ಪಿಶಾಚಿ ಮೊದಲಾದ ಎಲ್ಲ ದುರ್ಗುಣ ಸಂಕಟ ಪ್ರಾಪ್ತವಾಗಿ ಎಷ್ಟೊಂದು ಕಷ್ಟಗಳು ನಮಗೆ ಬರ್ತಾ ಇರ್ತವೆ. ದುರ್ಗಾ ದುರ್ಗೆ ಎಂದು ಉಚ್ಚಸ್ವರದಿಂದ ನಿರ್ಗಳಿತವಾಗಿ ಒಮ್ಮೆ ಕೂಗಿದರೆ ಸಾಕು. ಸ್ವರ್ಗಾಪವರ್ಗದಲ್ಲಿ ಹರಿಯೊಡನೆ ಇದ್ದರೆ ಕೂಡ ಸುರ್ಗುಣ ಜಯ ಜಯವೆಂದು ಎಲ್ಲ ಸುರ್ಗುಣದವರೆಲ್ಲರೂ ಕಲಿತು ಜಯ ಜಯ ಪೊಗಳ್ತಾ ಇದ್ದರೆ ಕೂಡ ನಮ್ಮನ್ನು ಕೆಳಗ್ಲಿಂದ ಎತ್ತಿ ಕೈಲಿಂದ ಎತ್ತಿ ಸಾಕ್ತಾಳೆ ನಮ್ಮಮ್ಮ. ಸಾಕ್ಷಿಭೂತೆ, ನಿರ್ಗುಡಿದಂತೆ ಲೋಕ ಲೀಲೆ ನಿನಗೆ, ಸ್ವರ್ಗಾಂಗ ಜನಕ ನಮ್ಮ ವಿಜಯ ವಿಠ್ಠಲನಂಗ್ರಿ. ನಾವು ಕೇಳ್ಕೊಬೋದು ಒಂದೇ, ದುರ್ಗಾಶ್ರಯ ಮಾಡಿ ಬದುಕುವಂತೆ ದೇವರ ಪಾದಗಳಿಗೆ ಎರಗಿ ಕಾಪಾಡಮ್ಮ ತಾಯಿ. ಅಲ್ಲಿ ನಮ್ಮ ದೇವರ ಪಾದಕ್ಕೆರಗಿ ನೀವು ಇರೋ ಥರ ಸದಾ ನೀನು ನಮಗೆ ಪ್ರೇರಣೆ ಮಾಡಿಸು. ಈ ತಮೋ ಗುಣದಿಂದ ಈ ವ್ಯಾಪಾರವನ್ನು ಬಿಡಿಸು. ಈ ಸಂಸಾರ ಅಂಬೋ ಇದರೊಳಗಿಂದ ನಮ್ಮನ್ನು ಎತ್ತಿ ಮಾಡುವ ಪ್ರತಿ ಕೆಲಸದರೊಳಗೆ, ಹೇಳುವ ಪ್ರತಿ ಮಾತರೊಳಗೆ ಸ್ವಾಮಿ ನಿಂತು ನುಡಿಸ್ತಾ ಇದ್ದಾನೆ ಎಂಬುದನ್ನು ತರಿಸು ತಾಯಿ ಅಂಥೇಳಿ ಇಲ್ಲಿ ಬೇಡ್ಕೋತಾ ಇದ್ದಾರೆ ವಿಜಯದಾಸರು. ನಮ್ಮೆಲ್ಲರ ಪರವಾಗಿ ಕೇಳ್ತಾ ಇದ್ದಾರೆ. ನಾವು ಇದನ್ನು ಸದಾ ದುರ್ಗಾದೇವಿನ ಬೇಡ್ಕೋಬೇಕು. ನಮ್ಮನ್ನು ಕಟ್ಟಿ ಹಾಕಿದಾಕಿ ಅಕ್ಕಿ ಈ ತಮೋಗುಣದ ವ್ಯಾಪಾರದಿಂದ ಆ ಕಟ್ಟಿ ಹಾಕಿದವರಿಗೆ ಬಿಡಿಸ್ಲಿಕ್ಕೆ ಆಗೋದು. ಅದಕ್ಕೆ ಅಕ್ಕಿನ್ನೇ ನಾವು ಬೇಡ್ಕೊಂಡ್ರೆ ಆಗತ್ತೆ ಅಂಥೇಳಿ ಇದರೊಳಗೆ ಇನ್ನೂ ಹೋದಷ್ಟು ಆಳವಾಗಿ ಇದೆ. ಆಡಿಯೋ ದೊಡ್ಡದಾಗತ್ತೆ ಅಂಥೇಳಿ ಇಲ್ಲಿಗೆ ಧ್ರುವತಾಳವನ್ನು ನಿಂದಿರಿಸ್ತಾ ಇದ್ದೀನಿ. ಜೈ ವಿಜಯರಾಯ. ಏನಾದರೂ ತಪ್ಪುಗಳಿದ್ದಲ್ಲಿ ಕ್ಷಮಿಸ್ರಿ. ಶ್ರೀ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಾಳಿನ ದಿನ ಮಟ್ಟತಾಳ ಮತ್ತು ತ್ರಿವಿಡ ತಾಳದ ಅರ್ಥ ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ. ಜೈ ವಿಜಯರಾಯ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ದುರ್ಗಾದೇವಿಯ ಸುಳಾದಿಯ ಮಟ್ಟತಾಳ ಮತ್ತು ತ್ರಿವಿಡ ತಾಳ ಅರ್ಥಾನುಸಂಧಾನಕ್ಕೆ ಪ್ರಯತ್ನ ಮಾಡೋಣ. ಅರಿದರಾಂಕುಶ ಶಕ್ತಿ ಪರಶುನೆ ಗಿಲಿ ಖಡ್ಗ ಸರಸಿ ಜಗದೆ ಮುದ್ಗರ ಚಾಪ ಮಾರ್ಗಣ ವರ ಭಯ ಮುಸಲ ಪರಿಪರಿ ಆಯುಧವಾಧರಿಸಿ ಮೆರೆವಲ ಕುಮಿ ಸರಸಿ ಜಭವ ರುದ್ರ ಸರುವ ದೇವತೆಗಳ ಕರುಣಪಾಂಗದಲ್ಲಿ ನಿರೀಕ್ಷಿಸಿ ಅವರವರ ಸ್ವರೂಪ ಸುಖ ಕೊಡುವ ಸಿರಿಭೂಮಿ ದುರ್ಗಾ ಸರ್ವೋತ್ತಮ ನಮ್ಮ ವಿಜಯ ವಿಠ್ಠಲನಂಗ್ರಿ.
ಪರಮ ಭಕುತಿಯಿಂದ ಸ್ಮರಿಸುವ ಜಗಜ್ಜನನೀ. ವಿಜಯದಾಸರು ಇಲ್ಲಿ ದುರ್ಗಾದೇವಿಯ ಏನೇನು ಆಯುಧ ಧರಿಸಿ ಇದ್ದಾಳೆ ಎಂಬುದನ್ನು ನಮಗೆ ಹೇಳಿದ್ದಾರೆ. ಅರಿ, ಚಕ್ರ, ದರ, ಶಂಖ, ಅಂಕುಶ, ಆಮೇಲೆ ಬಾಣ, ಪರಶು, ನೇಗಿಲಿ, ಖಡ್ಗ, ವಜ್ರಾಯುಧ, ಇವೆಲ್ಲ ಬಿಲ್ಲು, ಬಾಣ ಎಲ್ಲ ಧರಿಸಿದ್ದಾಳೆ. ಹಾಗೆ ಅದೆಲ್ಲ ಶತ್ರು ಸಂಹಾರಕ್ಕೆ, ದುಷ್ಟಜನ ಸಂಹಾರಕ್ಕೆ ಇವೆಲ್ಲ ಧರಿಸಿದ್ದಾಳೆ. ವರ ಅಭಯ ಹಸ್ತ ಇದೆ ಆಕಿಂದು. ಎಲ್ಲ ಯಾರ್ಯಾರು ದೇವರನ್ನ ಧ್ಯಾನ ಮಾಡ್ತಾ ಇರ್ತಾರೋ, ಶರಣು ಅಂತ ಹೋಗ್ತಾರೋ ಅವರಿಗೆ ಅಭಯ ಹಸ್ತದಿಂದ ವರಗಳು ಕೊಡ್ತಾಳೆ. ಹಾಗೆ ಪರಿಪರಿ ಆಯುಧಗಳು ಧರಿಸಿ ಮೆರೆವ ಲಕುಮಿ ಸರಸಿಜ ಭವರುದ್ರ, ಎಲ್ಲ ಪರಿಪರ ಆಯುಧ ಧರಿಸಿ ಮೆರಿತಾ ಇದ್ದಾಳೆ. ಈ ಬ್ರಹ್ಮದೇವರು ರುದ್ರಾದಿ ದೇವತೆಗಳಿಗೆ ಕರುಣದಿಂದ ಅವ್ರನ್ನ ನೋಡಿ ನಿರೀಕ್ಷಿಸಿ ಅವರವರ ಸ್ವರೂಪ ಜ್ಞಾನ, ಸ್ವರೂಪ ಯೋಗ್ಯತೆ, ಅವರವರ ಯೋಗ್ಯತೆ ಎಷ್ಟಿದೆನೋ ಆ ಯೋಗ್ಯತೆಗೆ ತಕ್ಕ ಸುಖ ಕೊಡ್ತಾ ಇದ್ದಾಳೆ, ಪದವಿ ಕೊಟ್ಟು ಸುಖ ಕೊಡ್ತಾ ಇದ್ದಾಳೆ. ಸಿರಿ ಭೂಮಿ ದುರ್ಗಾ ಸರ್ವೋತ್ತಮ ನಮ್ಮ ವಿಜಯ ವಿಠ್ಠಲನಂಗ್ರಿ. ಇಂಥ ಶ್ರೀ ಭೂ ದುರ್ಗಾದೇವಿ ಆದ ನಮ್ಮ ಸರ್ವೋತ್ತಮನಾದ ದೇವರ ಪತ್ನಿಯಾದ ಜಗಜ್ಜನನಿಯಾದ ನಮ್ಮಮ್ಮ ದೇವರ ಪಾದಗಳನ್ನು ಸದಾ ಧ್ಯಾನ ಮಾಡ್ತಾ ಇರ್ತಾಳೆ, ಪರಮಭಕುತಿಯಿಂದ ಸ್ಮರಿಸ್ತಾ ಇರ್ತಾಳೆ ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರಲ್ಲಿ ತ್ರಿವಿಡ ತಾಳದ್ರೊಳಗೆ. ಸ್ತುತಿ ಮಾಡುವೆ ನಿನ್ನ ಕಾಳಿ ಮಹಾಕಾಳಿ, ಉನ್ನತ ಬಾಹುಕರಾಳವದನೆ, ಚಂದಿರೆ ಮುಖೆ ಧೃತಿ ಶಾಂತಿ ಬಹುರೂಪೆ, ರಾತ್ರಿ ರಾತ್ರಿ ಚರಣೆ ಸ್ಥಿತಿಯೇ ನಿದ್ರಾ ಭದ್ರೆ, ಭಕ್ತವತ್ಸಲ ಭವ್ಯೆ ಚತುರಷ್ಟ ದ್ವಿಹಸ್ತೆ, ಹಸ್ತಿ ಹಸ್ತಿ ಗಮನೆ ಅದ್ಭುತ ಪ್ರಬಲೆ, ಪ್ರವಾಸೆ ದುರ್ಗಾರಣ್ಯವಾಸೆ, ಕ್ಷಿತಿಭಾರ ಹರಣೆ ಕ್ಷೀರಾಬ್ಧಿತನಯೇ, ಸದ್ಗತಿ ಪ್ರದಾತೆ ಮಾಯಾಶ್ರೀಯೇ ಇಂದಿರೆ ರಮೆ, ದಿತಿಜಾತ ನಿಗ್ರಹ ನಿರ್ಧೂತ ಕಲ್ಮಶೆ, ಪ್ರತಿಕೂಲ ಭೇದೆ ಪೂರ್ಣ ಬೋಧೆ ರೌದ್ರೇ, ಅತಿಶಯ ರಕ್ತ ಜಿಹ್ವಾ ಲೋಲ ಮಾಣಿಕ್ಯ ಮಾಲೆ, ಜಿತಕಾಮೆ ಜನನ ಮರಣ ರಹಿತಾಖ್ಯಾತೆ, ಘೃತಪಾತ್ರ ಪರಮಾನ ತಾಂಬೂಲ ಹಸ್ತೆ, ಸುವ್ರತೆ ಪತಿವ್ರತೆ ತ್ರಿನೇತ್ರೆ ರಕ್ತಾಂಬರೆ, ಶತಪತ್ರ ನಯನೆ ನಿರುತ ಕನ್ಯಾ ಉದಯಾರ್ಕ, ಶತಕೋಟಿ ಸನ್ನಿಭೆ ಹರಿಯಾಂಕ ಸಂಸ್ಥೆ, ಶ್ರುತಿತತಿ ನುತೆ ಶುಕ್ಲ ಶೋಣಿತರಹಿತೆ, ಅಪ್ರತಿಹತೆ ಸರ್ವದ ಸಂಚಾರಿಣಿ, ಚತುರೆ ಚತುರ ಕಪರ್ದಿಯೇ ಅಂಬ್ರಹಣಿ ಹ್ರೀ, ಉತ್ಪತ್ತಿ ಸ್ಥಿತಿ ಲಯ ಕರ್ತೆ, ಶುಭ್ರ ಶೋಭನ ಮೂರ್ತೆ, ಪತಿತ ಪಾವನೆ ಧನ್ಯೆ, ಸರ್ವ ಔಷಧಲಿ ಇದ್ದು ಹತಮಾಡು ಕಾಡುವ ರೋಗಗಳಿಂದ, ಕ್ಷಿತಿಯೋಳು ಸುಖದಲ್ಲಿ ಬಾಳುವ ಮತಿ ಇತ್ತು, ಸತತ ಕಾಯಲಿ ಬೇಕು ದುರ್ಗೆ ದುರ್ಗೆ, ಚ್ಯುತದೂರ ವಿಜಯ ವಿಠ್ಠಲರೇಯನ ಪ್ರಿಯೇ, ಕೃತಾಂಜಲಿಯಿಂದ ತಲೆಬಾಗಿ ನಮಿಸುವೆ. ಇಲ್ಲಿ ವಿಜಯದಾಸರು ದುರ್ಗಾದೇವಿಯ ಸ್ತೋತ್ರವನ್ನು ಯಾವ ಥರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ತುತಿ ಮಾಡುವೆ ನಿನ್ನ ಕಾಳಿ ಮಹಾಕಾಳಿ ಅಂತ ಹೇಳ್ತಾರೆ. ಇಲ್ಲಿ ಕಪ್ಪು ದೇಹ ಕಾಂತಿ ಇದ್ದಾಕಿ ಅಂತ ಹೇಳಿ ಕಾಳಿ ಅಂತ ಹೇಳ್ತಾರೆ. ಮಹಾಕಾಳಿ ಎಂಥವರಿಗೆ, ದುಷ್ಟ ಜನರಿಗೆ ಮಹಾಕಾಳಿಯಾಗಿ ಇದ್ದಾಳೆ. ಉನ್ನತ ಪೂರ ಕತ್ತಲಾಗಿ ಕಾಣಿಸ್ತಾಳೆ, ದುಷ್ಟ ಜನರಿಗೆ ಭೀಕರವಾಗಿ ಕಾಣಿಸ್ತಾಳೆ. ಉನ್ನತ ಬಾಹು, ಶ್ರೇಷ್ಠವಾದ ಬಾಹುಗಳು ಇದ್ದಾಕಿ ಕರಾಳವದನೆ, ದುಷ್ಟರಿಗೆ ಕರಾಳವದನ ಆಗಿ ಅತ್ಯಂತ ಭಯಂಕರವಾಗಿ ಕಾಣಿಸ್ತಾಳೆ. ಹಾಗೆ ಪಕ್ಕದಾಗೆ ವಿಜಯದಾಸರು ಚಂದಿರೆ ಮುಖೆ ಅಂತ ಬರೆದಿದ್ದಾರೆ. ಅಲ್ಲಿ ಯಾರ್ಯಾರು ದೇವರ ನಾಮಸ್ಮರಣೆ ಮಾಡ್ತಾ ದೇವರಲ್ಲಿ ಭಕ್ತಿ ಮಾಡ್ತಾರೋ ಅವರೆಲ್ಲರಿಗೆ ಚಂದಿರೆ ಮುಖೆಯಾಗಿ ಕಾಣಿಸ್ತಾಳೆ ಅಂಥೇಳಿ. ಧೃತಿ ಅಂದರೆ ಧೈರ್ಯ ಸ್ವಭಾವಳಾಗಿ ಇದ್ದಾಳೆ. ಹಾಗೆ ಶಾಂತಿ ಮಂಗಳಕರವಾಗಿ ಇದ್ದಾಳೆ. ಬಹುರೂಪೆ, ಎಷ್ಟು ರೂಪಗಳಲ್ಲಿಂದ ಇದ್ದಾಳೆ. ಎಲ್ಲೆಲ್ಲಿ ದೇವರು ಬಂದು ಬರ್ತಾರೋ ಆ ದೇವರ ಜೊತೆಗೆ ಇನ್ನೊಂದು ತಾನು ಕೂಡ ಒಂದು ರೂಪದಿಂದ ಬಂದು ನಮಗೆಲ್ಲರಿಗೆ
ಲಕ್ಷ್ಮೀನಾರಾಯಣರು ಪ್ರತಿಯೊಂದು ಕಡೆ ಎಷ್ಟು ರೂಪಗಳದಾಗಿದ್ದರೆ ಅಷ್ಟು ರೂಪದಲ್ಲಿ ತಾನೂ ಇರ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಾತ್ರಿ ಅಂತ ಹೇಳ್ತಾರೆ. ಇಲ್ಲಿ ರಾತ್ರಿ ಅಂತಂದ್ರೇ ದುರ್ಗಾದೇವಿಗೆ ಒಂದು ಹೆಸರು. ಎದಕ್ಕಂದರೆ ರಾತ್ರಿಯಲ್ಲಿ ಸಂಚಾರಣೆ ಮಾಡುವ ಆಕಿ ಅಂತ ಒಂದು ಅಜ್ಞಾನಕ್ಕೆ ಅಭಿಮಾನಿ, ಅಜ್ಞಾನ ಬಿಡಿಸುವವಳು ಆಕಿನೇ. ಕತ್ತಲು ಅಂದರೆ ನಮಗೆ ಜ್ಞಾನ ಇಲ್ಲಾರ್ದಾಗಿ ಅಜ್ಞಾನನ್ನ ಕತ್ತಲು ಅಂತ ಹೇಳ್ತೀವಿ. ಅಜ್ಞಾನ ಕೊಡುವ ಆಕಿ. ಹಾಗೆ ಪ್ರಾರ್ಥನೆ ಮಾಡಿದರೆ ನಮಗಿದ್ದ ಈ ಕತ್ತಲನ್ನು, ಈ ಕತ್ತಲನ್ನು ನಿವಾರಣೆ ಮಾಡುವ ಆಕಿ ಅಂಥೇಳಿ. ರಾತ್ರಿ ಚರಣೆ ಅಂದರೆ ರಾತ್ರಿ ಸಂಚಾರ ಮಾಡುವ ಆಕಿ ಅಂತ ಬರುತ್ತೆ. ರಾತ್ರಿ ಯಾಕೆ ಸಂಚಾರ ಮಾಡ್ತಾಳೆ ಅಂದರೆ ರಾತ್ರಿ ಚರರು ಎಲ್ಲ ದೈತ್ಯರು. ಆ ದೈತ್ಯರ ಸಂಹಾರಕ್ಕೆ ರಾತ್ರಿ ಸಂಚಾರ ಮಾಡ್ತಾಳೆ ಅಂತ ಹೇಳ್ತಾರೆ. ಸ್ಥಿತಿಯೇ, ಸ್ಥಿರವಾಗಿ ಸ್ವಾಮಿ ಜೊತೆ ಇರ್ತಾಳೆ. ನಿದ್ರಾಭದ್ರೆ, ನಿದ್ರೆ ಬೇಕು ಅಂದರೆ ಕೂಡ ನಾವು ದುರ್ಗಾದೇವಿಯನ್ನು ಸ್ತೋತ್ರ ಮಾಡಬೇಕು. ಅದೇ ಥರ ಹೆಚ್ಚಿಗೆ ನಿದ್ರೆ ಮಾಡ್ತಾ ಸ್ವಾಮಿಯ ಚಿಂತನೆ ಬಿಟ್ಟರೆ, ಅಂದರೆ ಜ್ಞಾನ ಇಲ್ಲಾರ್ದಾಗಿ ಇರೋದನ್ನು ಕೂಡ ನಿದ್ರೆ ಅಂತಲೇ ಹೇಳೋದು. ಆ ನಿದ್ರೆ ಪರಿಹಾರಕ್ಕೆ ಕೂಡ ದುರ್ಗಾದೇವಿಯನ್ನು ಸ್ತೋತ್ರ ಮಾಡಬೇಕು. ಭದ್ರೆ, ನಮ್ಮನ್ನೆಲ್ಲ ಭದ್ರವಾಗಿ ಕಾಪಾಡುವ ಆಕಿ ಭಕ್ತವತ್ಸಲಳು, ತಾಯಿ ಆಗಿದ್ದಾಳೆ. ಭವ್ಯೆ, ಶುಭ ತೋರುವಾಕಿ. ಚತುರಷ್ಟ ದ್ವಿಹಸ್ತೆ, 16 ಕೈಗಳು ಇಟ್ಕೊಂಡು ಇದ್ದಾಕಿ. 16 ಕೈಗಳು. ಇಲ್ಲಿ 4 ಕೈ ಇದ್ದಾಕಿ, 2 ಕೈ ಇದ್ದಾಕಿ, ಹಾಗೆ 16 ಕೈ ಇದ್ದಾಕಿ ಅಂತ ಕೂಡ ಬರುತ್ತೆ. ಪ್ರವಾಸೆ, ಎಲ್ಲ ಕಡೆ ಇದ್ದಾಕಿ. ಆಮೇಲೆ ದುರ್ಗಾರಣ್ಯವಾಸೆ, ಪರ್ವತ, ಬೆಟ್ಟ, ಗುಹಗಳು ಇಂಥಲ್ಲೆಲ್ಲ ವಾಸವಾಗಿದ್ದಾಕಿ. ಹಾಗೆ ನಮ್ಮ ಹೃದಯ ಅಂಬೋ ಹೃದಯದೊಳಗೆ ವಾಸವಾಗಿ ಇದ್ದಾಕಿ. ಕ್ಷಿತಿ ಭಾರತ್ ಹರಣೆ, ಈ ಕ್ಷಿತಿ, ಈ ಭೂಮಿಯ ಭಾರವನ್ನು ಹರಣೆ ಮಾಡಿದಾಕಿ, ಕಡಿಮೆ ಮಾಡಿದಾಕಿ. ಈ ಎಲ್ಲ ಶುಂಭ, ನಿಶುಂಭ, ಮಹಿಷಾಸುರ, ವೃತಾಸುರ ಇವರೆಲ್ಲರನ್ನ ಸಂಹಾರ ಮಾಡಿ ಕ್ಷಿತಿಗೆ, ಈ ಭೂಮಿಗೆ ಬಂದ ಈ ಭಾರವನ್ನು ಇಳಿಸಿದಾಕಿ. ಹಾಗೆ ಕ್ಷೀರಾಬ್ಧಿತನಯೇ, ಈ ಸಾಗರ ಮದನದೊಳಗೆ ಹುಟ್ಟಿದಾಕಿ. ಸದ್ಗತಿ, ನಮಗೆ ಒಳ್ಳೆ ಗತಿ ಪ್ರದಾತ ಮಾಡೋ ಆಕಿ. ಮಾಯಾ, ಶ್ರೀಯೇ, ಇಲ್ಲಿ ಮಾಯಾ ವಾಸುದೇವನ ಪತ್ನಿಯಾಗಿದ್ದಾಳೆ. ಶ್ರೀಯೇ, ಇಂದಿರೆ, ದಾಮೋದರನ್ ಪತ್ನಿಯಾಗಿದ್ದಾಳೆ. ರಮೆ, ಲಕ್ಷ್ಮೀದೇವಿ. ದಿತಿಜಾತ ನಿಗ್ರಹೆ ಅಂದರೆ ದಿತಿಯಿಂದ ಹುಟ್ಟಿದ ಈ ಅಸುರರನ್ನ ಸಂಹರಣ ಮಾಡುವ ಆಕಿ. ನಿರ್ಧೂತ ಕಲ್ಮಶೆ, ಕಲ್ಮಶಗಳೇ ಇಲ್ಲದಾಕಿ. ರಮ ಅಂದರೆ ಇಲ್ಲಿ ತ್ರಿವಿಕ್ರಮನ ಪತ್ನಿ ಅಂತ ಕೂಡ ಬರುತ್ತೆ. ಹಾಗೆ ಪ್ರತಿಕೂಲ ಭೇದೆ, ಆಮೇಲೆ ಪೂರ್ಣಬೋಧೆ, ದೇವರನ್ನ ಬಿಟ್ಟು ಎಲ್ಲರನ್ನ ತಿಳ್ಕೊಂಡಿದ್ದಾಕಿ. ಬೋಧಳು. ರೌದ್ರೆ, ದುಷ್ಟರಿಗೆ ರೌದ್ರವಾಗಿ ಇದ್ದಾಗಿ. ಅತಿಶಯ ರಕ್ತ ಜಿಹ್ವಾ ಲೋಲೆ. ಪ್ರತಿಕೂಲೆ ಅಂದರೆ ನಮಗೆ ಇದ್ದ ಈ ಕಷ್ಟಗಳನ್ನು ಛೇದನ ಮಾಡ್ತಾಳೆ, ನಮ್ಮ ಕಷ್ಟಗಳನ್ನು ಛೇದನ ಮಾಡ್ತಾಳೆ. ಹಾಗೆ ಅತಿಶಯ ರಕ್ತ ಜಿಹ್ವಾಲ ಲೋಲೆ ಅಂದರೆ ಕೆಂಪು ನಾಲಿಗೆ ಚಾಚಿದ್ದಾಳೆ. ಮಾಣಿಕ್ಯ ಮಾಲೆ, ಕೆಂಪ ಮಾಲೆಯನ್ನು ಧರಿಸಿದ್ದಾಳೆ. ಜಿತಕಾಮೆ ಜನನ ಮರಣರಹಿತ ಖ್ಯಾತೆ, ಜನನ ಮರಣಗಳು ಇಲ್ಲ ಆಕಿಗೆ. ಕಾಮವನ್ನು ಗೆದ್ದಾಕಿ, ಕಾಮನೇ ಆಕಿನ ಮಗ, ಹಾಗಾಗಿ ಕಾಮವನ್ನು ಗೆದ್ದಾಕಿ. ರಹಿತೆ ಖ್ಯಾತಳಾಗಿ ಇದ್ದಾಕಿ. ಹಾಗೆ ಘೃತಪಾತ್ರ ಪರಮಾನ್ನ ತಾಂಬೂಲ ಹಸ್ತೆ ಸುವ್ರತೆ ಪತಿವ್ರತೆ ತ್ರಿನೇತ್ರೆ ರಕ್ತಾಂಬರೆ ಅಂತ ಹೇಳ್ತಾರೆ. ಇಲ್ಲಿ ಘೃತಪಾತ್ರ, ಈ ತುಪ್ಪ, ಪಾಯಸ, ತಾಂಬೂಲ ಇವೆಲ್ಲ ಹಿಡ್ಕೊಂಡಿದ್ದಾಕಿ ಅಂತ ಹೇಳ್ತಾರೆ. ಅಲ್ಲಿ ಪುರಂದರದಾಸರು ಹೇಳಿದಂಗೆ, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು. ಇವು ಅಡಿಗೆ ಎಲ್ಲ, ನಾವು ಯಾರು ಅಡಿಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿದರೆ ಕೂಡ ನಮ್ಮ ಒಳಗೆ ಒಂದು ರೂಪದಿಂದ ಆ ಲಕ್ಷ್ಮೀದೇವಿ ನಿಂತು ಅಡಿಗೆ ಮಾಡಿಸ್ತಾಳೆ ಅಂತ ಹೇಳಕ್ಕೆ ಇಲ್ಲಿ ವಿಜಯದಾಸರು ಘೃತ, ಪಾತ್ರ, ಪರಮಾನ್ನ ಇವೆಲ್ಲ ಮಾಡ್ತಾ ಸುವ್ರತೆ, ಒಳ್ಳೆ ವ್ರತಗಳನ್ನು ಮಾಡ್ತಾ ಪತಿವ್ರತೆ ಪರಮಾತ್ಮನ ಸೇವೆ ಮಾಡ್ತಾ ಇದ್ದಾಳೆ. 3 ಕಣ್ಣು ಉಳ್ಳವಳು, ರಕ್ತಾಂಬರೆ ಕೆಂಪ ವಸ್ತ್ರವನ್ನು ಧರಿಸಿದಾಕಿ ಅಂತ ಹೇಳ್ಬೋದು.
ಶತಪತ್ರ ನಯನೆ, ಕಮಲದಂಥ ಕಣ್ಣುಗಳು ಇದ್ದಾಕಿ, ನಿರುತ ಕನ್ಯೆ, ಸದಾ ಕನ್ಯಳಾಗಿ ಇದ್ದಾಕಿ, ಉದಯಾರ್ಕ, ಉದಯಿಸುವ ಸೂರ್ಯಂದು ಶತಕೋಟಿ, ಸಾವಿರಾರು ಕೋಟಿ ಬೆಳಕು ಯಾವ ರೀತಿ ಉದಯಿಸೋದು, ಸೂರ್ಯನ ಬೆಳಕು ಬರುತ್ತೇನೋ ಅಷ್ಟು ಬೆಳಕು ಇದ್ದಾಕಿ ಅಂತ ಹೇಳಬಹುದು. ಹಾಗೆ ಹರಿಯ ಅಂಕ ಸಂಸ್ಥೆ, ದೇವರ ಅಂಕದಲ್ಲಿ ಕೂತಾಕಿ ಅಂತ ಹೇಳಿ, ಎಡಭಾಗ ಎಡತೊಡೆ ಮೇಲೆ ಕೂತಾಕಿ ಅಂತ ಕೂಡ ಹೇಳಬಹುದು. ಶ್ರುತಿ ತತಿ, ಶ್ರುತಿಗಳ ರಾಶಿಲಿಂದ ಸ್ತುತಿಸಲ್ಪಟ್ಟಾಕಿ. ಹಾಗೆ ಈ ಶುಕ್ಲ ಶೋಣಿತರಹಿತೆ, ಈ ಸಂಬಂಧ ಇದ್ದ ಆಗುವ ಪ್ರಾಕೃತ ದೇಹ ಈಕೆಗೆ ಇಲ್ಲ. ಅಪ್ರತಿಹತೆ, ಸೋಲು ಎಂಬುದೇ ಇಲ್ಲ ಆಕೆಗೆ. ಆಮೇಲೆ ಸರ್ವದಾ ಸಂಚಾರಿಣಿ, ಎಲ್ಲ ಕಡೆ ಸಂಚಾರ ಮಾಡ್ತಾ ಇರ್ತಾಳೆ. ಚತುರೆ ಚತುರ ಕಪರ್ದಿಯೇ, ಚತುರೆ ಮಹಾಚತುರೆ ಆಗಿ ಇದ್ದಾಳೆ. ಚತುರ ಕಪರ್ದಿಯೇ ಅಂತಂದರೆ 4 ಜಡೆಗಳನ್ನು ಹಾಕ್ಕೊಂಡಿದ್ದಾಳೆ ಅಂಥೇಳಿ. ಅಂಬ್ರಹಣಿ, ಅಂಬ್ರಹಣಿ ಅಂತಂದರೆ ಈ ವೇದಾಭಿಮಾನಿಯಾದ ಲಕ್ಷ್ಮೀದೇವಿ ಅಂತ ಹೇಳ್ಬೋದು. ಹಾಗೆ ಆಕಿನ್ನ ಅದು ಸೃಷ್ಟಿಯ ಪ್ರಾರಂಭದಲ್ಲಿ ಯೋಗ ಇದ್ದಾಗ ಶ್ರೀಹರಿಯನ್ನು ಎಬ್ಬಿಸುವವಳು ಅಂತ ಹೇಳ್ತಾರೆ. ಅಂಬ್ರಹಣಿ, ಹ್ರೀ ನಾಚಿಕೆಗೆ ಸಂಕೇತಳಾದಾಕಿ, ಉತ್ಪತ್ತಿ ಸ್ಥಿತಿ ಲಯಕರ್ತೆ, ತನ್ನ ಒಂದು ಹುಬ್ಬು ಎತ್ತಿ ಇಳಿಸಿದಾಗೆ ಅಷ್ಟು ಇದರೊಳಗೆ ಉತ್ಪತ್ತಿ ಸ್ಥಿತಿ ಲಯ ಮಾಡುವಷ್ಟು ಸಾಮರ್ಥ್ಯ ಇದ್ದಾಕಿ. ಶುಭ್ರ ಶೋಭನ ಮೂರ್ತೆ, ಪತಿತ ಪಾವನೆ, ಧನ್ಯೆ, ಪತಿತ ಪಾವನಳಾಗಿದ್ದಾಳೆ. ಧನ್ಯೆ, ಧನ್ಯಳಾಗಿದ್ದಾಳೆ, ದೇವರ ನಾಮಸ್ಮರಣೆ ಮಾಡ್ತಾ ಇದ್ದಾಳೆ. ಸರ್ವ ಔಷಧದಲ್ಲಿ ಇದ್ದು ಹತಮಾಡು ಕಾಡುವ, ಈ ಚಂದ್ರ ಒಳಗೆ ತಾನು ಸರ್ವ ಔಷಧದಲ್ಲಿ ಇದ್ದು ಎಲ್ಲ ರೋಗಗಳು, ನಮಗೆ ಬಂದ ಎಲ್ಲ ರೋಗಗಳನ್ನು ಹರಣ ಮಾಡುವಾಕಿ ದುರ್ಗಾದೇವಿ. ಕ್ಷಿತಿಯೊಳು ಸುಖದಲ್ಲಿ ಬಾಳುವ ಮತಿ ಇತ್ತು, ಈ ಭೂಮಿಯಲ್ಲಿ ನಮಗೆ ಒಳ್ಳೆ ಮತಿ ಕೊಡು ಅಂತ ಕೇಳಬೇಕು. ಸುಖದಲ್ಲಿ ಬಾಳುವ ಮತಿ ಅಂದರೆ ದೇವರ ನಾಮಸ್ಮರಣೆಯಲ್ಲಿ ಬಾಳುವ ಮತಿ ಬೇಕು ನಮಗೆ ಅಂಥೇಳಿ ಕೇಳಬೇಕು. ಸತತ ಕಾಯಲಿ ಬೇಕು, ಸತತ ಕಾಯಬೇಕಮ್ಮ ನೀನು ದುರ್ಗೆ, ಹೇ ದುರ್ಗೆ ನಮ್ಮಮ್ಮ. ಚ್ಯುತದೂರ ಅಚ್ಯುತನಾದ ವಿಜಯ ವಿಠ್ಠಲ ಪ್ರೇಯನ ಪ್ರಿಯೆ, ದೇವರ ಪ್ರಿಯಳಾಗಿ ಇದ್ದೀ. ಕೃತಾಂಜಲಿಯಿಂದ ತಲೆಬಾಗಿ ನಮಿಸುವೆ, ನಿನಗೆ ತಲೆಬಾಗಿ 2 ಕೈಗಳಿಂದ ಜೋಡಣೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಬೇಡ್ಕೊತಾ ಇದ್ದೀನಿ ತಾಯಿ. ಹೇಗನ್ನ ಮಾಡಿ ಈ ಕಡೆಗಣ್ಣಿಲಿಂದ ನೀನು ಎಲ್ಲ ತುಡಿನೋಟಲಿಂದ ಕಡೆಗಣ್ಣಿಲಿಂದ ನೀನು ಎಲ್ಲ ಮಾಡಲಿಕ್ಕೆ ಆಗತ್ತೆ. ನಿನಗೆ ಈ ಸಂಸಾರ ಬಂಧದಿಂದ ವಿಮುಕ್ತಳನ್ನು ಮಾಡಿ, ಹಾಗೆ ದೇವರ ನಾಮಸ್ಮರಣೆ ಕಡೆ ಧ್ಯಾಸ ಬರೋ ಥರ ಜ್ಞಾನವನ್ನು ಪ್ರಸಾದ ಮಾಡು ತಾಯಿ ಅಂಥೇಳಿ ಬೇಡ್ಕೋಬೇಕು ಅಂತ ಇಲ್ಲಿ ವಿಜಯದಾಸರು ಈ ಥರ ಸ್ತುತಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನಾದರೂ ತಪ್ಪುಗಳಿದ್ದಲ್ಲಿ ಕ್ಷಮಿಸ್ರಿ, ಸ್ವಲ್ಪ ಜಾಸ್ತಿ ಸಮಯ ತೊಗೊಂಡಿದ್ದೀನಿ, ಕ್ಷಮೆ ಇರಲಿ. ಜೈ ವಿಜಯರಾಯ. ನಾಳೆ ಅಟ್ಟತಾಳ ಆದಿತಾಳ ನೋಡೋಣ. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ದುರ್ಗಾ ಸುಳಾದಿಯ ಅಟ್ಟತಾಳ ಮತ್ತು ಆದಿತಾಳ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಶ್ರೀ ಲಕ್ಷ್ಮೀ ಕಮಲಾ ಪದ್ಮ ಪದ್ಮಿನಿ ಕಮಲಾಲಯೇ ರಮವೃಷ ಕಪಿಧನ್ಯ ವೃದ್ಧಿ ವಿಶಾಲ ಯಜ್ಞ ಇಂದಿರೆ ಹಿರಣ್ಯ ಹರಿಣಿ ವಾಲಯ ಸತ್ಯ ನಿತ್ಯಾನಂದ ತ್ರಯೀ ಸುಧಾ ಶೀಲೆ ಸುಗಂಧ ಸುಂದರಿ ವಿದ್ಯಾ ಸುಶೀಲೆ ಸುಲಕ್ಷಣ ದೇವಿ ನಾನಾ ರೂಪಗಳಿಂದ ಮೆರೆವ ಮೃತ್ಯುನಾಶೆ ವಾಲಗ ಕೊಡು ಸಂತರ ಸನ್ನಿಧಿಯಲ್ಲಿ ಕಾಲ ಕಾಲಕ್ಕೆ ಎನ್ನ ಭಾರ ವಹಿಸುವ ತಾಯಿ ಮೇಲು ಮೇಲು ನಿನ್ನ ಶಕ್ತಿ ಕೀರ್ತಿ ಬಲು ಕೇಳಿ ಕೇಳಿ ಬಂದೆ ಕೇವಲ ಈ ಮನ ಗಾಳಿಯಂತೆ ಪರ ದ್ರವ್ಯಕ್ಕೆ ಪೋಪದು ಏಳಲ ಮಾಡದೆ ಉದ್ಧಾರವ ಮಾಡುವ ಕೈಲಾಸಪುರದಲ್ಲಿ ಪೂಜೆಗೊಂಬ ದೇವಿ ಮೂಲ ಪ್ರಕೃತಿ ಸರ್ವ ವರ್ಣಾಭಿಮಾನಿನಿ ಪಾಲಸಾಗರಶಾಯಿ ವಿಜಯ ವಿಠ್ಠಲನೋಳು ಲೀಲೆ ಮಾಡುವ ನಾನಾಭರಣ ಭೂಷಣ ಪೂರ್ಣೆ. ಇಲ್ಲಿ ಎಲ್ಲ ನಾನಾ ರೂಪಗಳು, ನಾನಾ ಹೆಸರುಗಳು, ಲಕ್ಷ್ಮೀದೇವಿಯ ನಾನಾ ಹೆಸರುಗಳನ್ನು ಇಲ್ಲಿ ಹೇಳಿದ್ದಾರೆ. ಒಂದೊಂದು ಬಗ್ಗೆ ತಿಳ್ಕೊತಾ ಹೋಗಬೇಕು ಅಂದಾಗೆಲ್ಲ ಭಾಳ ಡೆಪ್ತಾಗಿ ಹೋಗಬೇಕಾಗತ್ತೆ. ಶ್ರೀ ಕೇಶವನ ಸತಿಯಾದ ಶ್ರೀ, ಸ್ವಸ್ತಿ, ಹಾಗೆ ಲಕ್ಷ್ಮೀ ನಾರಾಯಣ ಪತ್ನಿಯಾದ ಲಕ್ಷ್ಮೀದೇವಿ ವರದಾಯಕಳಾಗಿದ್ದಾಳೆ. ಹೀಗೆ ಪದ್ಮ
ಗೋವಿಂದನ ಪತ್ನಿಯಾದ ಪದ್ಮಾದೇವಿ ಹಾಗೆ ಮಂಗಳದಾಯಕಳಾಗಿದ್ದಾಳೆ. ಪದ್ಮಿನಿ ವಿಷ್ಣು ಜ್ಞಾನದಾಯಕಳಾಗಿದ್ದಾಳೆ. ಹೀಗೆ ಕಮಲಾಲಯೆ ಮಧುಸೂದನನ ಪತ್ನಿ ಆಶ್ರಯ ಕೊಡೋ ಆಕೆಯಾಗಿದ್ದಾಳೆ. ಈ ಥರ ನಮಗೆ ಧನ್ಯ ಶ್ರೀಧರನ ಹೆಂಡತಿ, ಪದ್ಮನಾಭನ ಸತೀಮಣಿಯಾದ ಯಜ್ಞಾದೇವಿ, ಮಾಧವನ ಪತ್ನಿಯಾದ ಕಮಲಾದೇವಿ, ತ್ರಿವಿಕ್ರಮನ ಪತ್ನಿಯಾದ ರಮಾದೇವಿ, ವಾಮನ ಪತ್ನಿಯಾದ ಋಷಾಕಪಿ, ಋಷಿಕೇಶನ ಪತ್ನಿಯಾದ ವೃದ್ಧಿ, ದಾಮೋದರನ ಪತ್ನಿಯಾದ ಇಂದಿರಾ, ಸಂಕರ್ಷಣ ಪತ್ನಿಯಾದ ಹಿರಣ್ಯ, ಹೀಗೆ 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 ಎಲ್ಲ ಹೆಸರುಗಳು. ಅಂದರೆ ಎಲ್ಲೆಲ್ಲಿ ಲಕ್ಷ್ಮೀದೇವಿ ನಾನಾ ಹೆಸರುಗಳಲ್ಲಿಂದ, ಎಲ್ಲಿ ನಾರಾಯಣ ನಾನಾ ಹೆಸರುಗಳಿಂದ ಬಂದಿದ್ದಾನೋ ಅಲ್ಲಿ ಲಕ್ಷ್ಮೀದೇವಿ ನಾನಾ ಹೆಸರುಗಳಿಂದ ಬರ್ತಾ ಇರ್ತಾಳೆ ಅಂಥೇಳಿ ನಾನಾ ರೂಪಗಳಿಂದ ಮೆರವ ಮೃತ್ಯುನಾಶೆ. ಅಪಮೃತ್ಯುಗಳು ಏನಾದರೂ ಬಂದರೆ ಅದನ್ನು ನಾಶನ ಮಾಡುವಾಕಿ ನಮ್ಮ ದುರ್ಗಾದೇವಿ ಅಂತ ಹೇಳ್ತಾ ಇದ್ದಾರೆ. ಸುಲಕ್ಷಣ ದೇವಿ, ಲಕ್ಷಣವಾಗಿದ್ದಾಕಿ ನಾನಾ ರೂಪಗಳಲ್ಲಿಂದ ಮೆರವ ಮೃತ್ಯುನಾಶೆ. ಹಾಗೆ ಓಲಗ ಕೊಡು ಸಂತರ ಸನ್ನಿಧಿಯಲ್ಲಿ ನಮಗೆ ಎಲ್ಲ ಒಳ್ಳೆ ಸಜ್ಜನರ ಸನ್ನಿಧಿಯಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಇಡಮ್ಮ ಅಂತ ಕೇಳ್ತಾ ಇದ್ದಾರೆ. ಕಾಲ ಕಾಲಕ್ಕೆ ಭಾರ ವಹಿಸುವ ತಾಯಿ, ಭಾರ ವಹಿಸಬೇಕಾಗಿದ್ದಾಕಿ ನೀನು. ಯಾವಾಗಲೂ ಕಾಲ ಕಾಲಕ್ಕೆ ನೀನೇ ನನ್ನ ಭಾರ ವಹಿಸ್ತೀಯಮ್ಮ. ಮೇಲು ಮೇಲು ನಿನ್ನ ಶಕ್ತಿ ಕೀರ್ತಿ ಬಲು, ನಿನ್ನ ಶಕ್ತಿ ಕೀರ್ತಿ ಬಗ್ಗೆ ಕೇಳಿ ಬಂದಿದ್ದೀನಮ್ಮ ನಾನು. ಬಂದೆ ಕೇವಲ ಎಷ್ಟು ಜನ್ಮಗಳು ಎತ್ತಿದ್ದೀನೋ ಅಷ್ಟು ಜನ್ಮಗಳಾಗಿ ನಿನ್ನ ಶಕ್ತಿ ಕೀರ್ತಿ ಬಗ್ಗೆ ಕೇಳಿ ಬಂದಿದ್ದೀನಿ. ನನ್ನ ಮನಸ್ಸು ಈ ಗಾಳಿ ಥರ ಒಂದು ಕಡೆ ಇರ್ತಾ ಇಲ್ಲ, ಪರದ್ರವ್ಯಕ್ಕೆ ಹೋಗ್ತಾ ಇದೆ, ಬೇರೆ ಕಡೆ ಹೋಗ್ತಾ ಇದೆ. ಅದು ಪರ ಸ್ತ್ರೀ ಆಗಿರ್ಬೋದು, ಪರ ಧನ ಆಗಿರ್ಬೋದು, ಹೀಗೆ ಬೇರೆ ಕಡೆ ಅಂದರೆ ದೇವರ ಕಡೆ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದೆ. ಏಳಲ್ಲ ಇನ್ನು ಭಾಳ ತಾಶ್ಚಾರ ಮಾಡಲಾರ್ದಾಗಿ ಉದ್ಧಾರ ಮಾಡು ತಾಯಿ. ಕೈಲಾಸಪುರದಲ್ಲಿ ಪೂಜೆಗೊಂಬುವ ದೇವಿಯಾಗಿದ್ದೀ ನೀನು. ಮೂಲ ಪ್ರಕೃತಿಗೆ ಅಭಿಮಾನಿ ದೇವತೆ ಆಗಿದ್ದೀ. ಹಾಗೆ ಅಕಾರಾದಿ ಸರ್ವ ವರ್ಣಗಳಿಗೆ ಅಭಿಮಾನಿ ದೇವತೆ ಆಗಿದ್ದೀ. ಪಾಲಸಾಗರ ಶಾಯಿಯಾದ ನಮ್ಮಪ್ಪ ನಾರಾಯಣನಿಗೆ ಲೀಲೆ ಮಾಡುವ ನಾನಾಭರಣ ಭೂಷಣ ಪೂರ್ಣೆ. ಎಲ್ಲ ನಾನಾಭರಣಗಳಲ್ಲಿ ಆ ದೇವರಿಗೆ ಹಾಕ್ಕೊಂಡಿದ್ದ ಆಭರಣಗಳಲ್ಲಿ ಕೂಡ ನೀನೇ ಇದ್ದು ಪೂರ್ಣಳಾಗಿದ್ದೀಯಮ್ಮ ನೀನು ಅಂತ ಇಲ್ಲಿ ನೀನು ನಮ್ಮನ್ನು ಉದ್ಧಾರ ಮಾಡು. ನೀನು ತಾಯಿ, ನೀನು ನಮ್ಮ ಮನಸ್ಸನ್ನು ದುಷ್ಟರ ಕಡೆ ನಮ್ಮ ಮನಸ್ಸು ಹೋಗ್ಲಾರ್ದಾಗಿ ಒಳ್ಳೆಯವರ ಜೊತೆ ಇರೋ ಥರ ನಮ್ಮನ್ನು ನೋಡ್ಕೋಬೇಕಾಗಿದ್ದು ನೀನೇ ತಾಯಿ. ನಿನ್ನ ಕೀರ್ತಿ ನಾನು ಕೇಳಿ ಬಂದಿದ್ದೀನಿ ಅಂಥೇಳಿ ಇಲ್ಲಿ ವಿಜಯದಾಸರು ಹೇಳ್ತಾ ಇದ್ದಾರೆ ಆದಿತಾಳದರೊಳಗೆ. ಗೋಪಿನಂದನೆ ಮುಕ್ತೆ ದೈತ್ಯ ಸಂತತಿಗೆ ಸಂತಾಪವ ಕೊಡುತ್ತಿಪ್ಪ ಮಹಾ ಕಠೋರೆ ಉಗ್ರ ರೂಪ ವೈಲಕ್ಷಣ ಅಜ್ಞಾನ ಕಭಿಮಾನಿ ತಾಪತ್ರಯ ವಿನಾಶೆ ಹುಂಕಾರೆ ಪಾಪಿ ಕಂಸಗೆ ಭಯ ತೋರಿದ ಬಾಲೆಲೀಲೆ ವ್ಯಾಪುತ ಧರ್ಮ ಮಾರ್ಗ ಪ್ರೇರಣೆ ಅಪ್ರಾಕೃತೆ ಸ್ವಾಪದಲ್ಲಿ ನಿನ್ನ ನೆನೆಸಿದ ಶರಣನ್ಗೆ ಅಪಾರವಾಗಿದ್ದ ವಾರಿಧಿಯಂತೆ ಮಹಾಪತ್ತು ಬಂದಿರಲು ಹಾರಿ ಹೋಗುವುದು ಸಪ್ತ ದ್ವೀಪ ನಾಯಕೆ ನರ್ಕ ನಿರ್ಲೇಪ ತಮೋ ಗುಣದ ವ್ಯಾಪಾರ ಮಾಡಿಸಿ ಭಕ್ತ ಜನಕ್ಕೆ ಪುಣ್ಯ ಸೋಪಾನ ಮಾಡಿ ಕೊಡುವ ಸೌಭಾಗ್ಯವಂತೆ ದುರ್ಗೆ ಪ್ರಾಪುತವಾಗಿ ಎನ್ನ ಮನದಲ್ಲಿ ನಿಂತು ದುಃಖ ಕೋಪದಿಂದಲಿ ಎತ್ತಿ ಕಡೆ ಮಾಡು ಜನ್ಮಂಗಳು ಸೌಪರ್ಣಿಮಿಗಿಲಾದ ಸತಿಯರು ನಿತ್ಯ ನಿನ್ನ ಆಪಾದ ಮೌಳಿ ತನಕ ಭಜಿಸಿ ಭವ್ಯರಾದರು. ನಾಪೇಳುವದೇನು ಪಾಂಡವರ ಮನೋಭಿಷ್ಟೆ ಈ ಪಂಚಭೌತಿಕದಲ್ಲಿ ಆವಾಸದಾನ ಕಾಣೆ. ಶ್ರೀಪತಿ ನಾಮ ಒಂದೇ ಜಿಹ್ವಾಗ್ರದಲ್ಲಿ ನೆನೆವ ಔಪಾಸನ ಕೊಡು ರುದ್ರಾದಿಗಳ ವರದೆ ತಾಪಸ ಜನಪ್ರಿಯ ವಿಜಯ ವಿಠಲ ಮೂರ್ತಿಯ ಶ್ರೀಪಾದಾರ್ಚನೆ ಮಾಳ್ಪ ಶ್ರೀ ಭೂ ದುರ್ಗಾ ವರ್ಣಾಶ್ರಯೇ. ದುರ್ಗಾ ಹಾ ಹೇ ಹೋ ಹಾ ದುರ್ಗೆ ಮಂಗಳ ದುರ್ಗೆ ದುರ್ಗಾತಿ ಕೊಡದಿರು ವಿಜಯ ವಿಠಲ ಪ್ರಿಯೆ. ದುರ್ಗಾ ಹಾ ಹೇ ಹೋ ಹಾ ದುರ್ಗೆ ಮಂಗಳ ದುರ್ಗೆ ದುರ್ಗತಿ ಕೊಡದಿರು ವಿಜಯ ವಿಠಲ ಪ್ರಿಯೆ. ಇಲ್ಲಿ ಗೋಪಿನಂದನೆ ಅಂತಂದರೆ ಯಶೋಧ ಗೋಪನ್ಗೆ ಹುಟ್ಟಿದಾಕಿ. ಇಲ್ಲಿ ಕೃಷ್ಣನ ಜನ್ಮ ಇಲ್ಲಿ ಆದಾಗೆ ಅಲ್ಲಿ ತಾನು ಯಶೋಧನ ಮಗಳಾಗಿ ಹುಟ್ಟಿದಾಳೆ ಅಂತಾಕಿ ಮುಕ್ತೆ. ದೈತ್ಯ ಸಂತತಿಗೆ ಸಂತಾಪವ ಕೊಡ್ತೀಯಮ್ಮ ನೀನು. ದೈತ್ಯ ಸಂತತಿಗೆ ಹೆದರಿಕೆ ತಂದು ಕೊಡ್ತೀಯಿ. ಮಹಾ ಕಠೋರವಾಗಿ ಇರ್ತೀಯ.
ಉಗ್ರ ರೂಪವನ್ನು ಇಟ್ಟು ವೈಲಕ್ಷಣ ರೂಪದಿಂದ ಇರೋ ಆಕಿ ನೀನು. ಅಜ್ಞಾನಕ್ಕೆ ಅಭಿಮಾನಿ ದುರ್ಗಾದೇವಿ ಅಂತ ಹೇಳ್ತಾರೆ. ಅಜ್ಞಾನ ಕೊಡುವವಳು ಆಕಿನೇ, ಅಜ್ಞಾನವನ್ನು ಬಿಡಿಸುವವಳು ಆಕಿನೇ. ನಮಗೆ ಇದ್ದ ಅಜ್ಞಾನ ಪರಿಹಾರ ಆಗಬೇಕು ಅಂದರೆ ಕೂಡ ಆ ದುರ್ಗಾದೇವಿಯನ್ನು ನಾವು ಸ್ತೋತ್ರ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ. ಅದಕ್ಕೆ ಅಜ್ಞಾನ ಅಭಿಮಾನಿ ಅಂತಂದಾಗೆ ಇಲ್ಲಿ ಬರೀ ಅಜ್ಞಾನ ಕೊಡೋ ಆಕಿ ಅಂತ ಹೇಳಿ ಆಕಿನ ಅಜ್ಞಾನ ಬೇಕಂಬೋರೊಂದೇ ಕೇಳೋದಲ್ಲ, ಅಜ್ಞಾನದೊಳಗೆ ನಮ್ಮನ್ನು ಇಟ್ಟಾಕಿ ಅಂದರೆ ಆ ಅಜ್ಞಾನನ ಬಿಡಿಸೋ ಆಕಿ ಕೂಡ ಆಕಿನೇ. ಅಜ್ಞಾನಕ್ಕೆ ಅಭಿಮಾನಿ, ತಾಪತ್ರಯ ವಿನಾಶೆ, ನಮಗೆ ಬಂದ ತಾಪತ್ರಯಗಳನ್ನೆಲ್ಲ ವಿನಾಶ ಮಾಡೋ ಆಕಿ. ಓಂಕಾರ ಹುಂಕಾರೆ, ಬಲಪ್ರಯೋಗ ಮಾಡೋ ಕಾಲಕ್ಕೆ ಹುಂಕಾರ ಬರುತ್ತೆ. ಹಾಗೆ ಓಂಕಾರ ಶಬ್ದ, ಓಂಕಾರ ಇದಕ್ಕೆ ಪ್ರತಿಪಾದ್ಯಳಾಗಿದ್ದಾಳೆ. ಪಾಪಿ ಕಂಸಗೆ ಭಯ ತೋರಿದ ಬಾಲಲೀಲೆ. ಯಾವಾಗ ಇಲ್ಲಿ ಅಲ್ಲಿಂದ ಕೃಷ್ಣ ಜನ್ಮ ಆದಮೇಲೆ ಎಲ್ಲಿ ಯಶೋಧ ಮನೆಗೆ ಕೃಷ್ಣ ಹೋದ್ಮೇಲೆ ಅಲ್ಲಿಂದ ಇಲ್ಲಿ ಬಂದಾಗೆ ಇದೇ 8ನೇ ಕೂಸು ಅಂತ ಹೇಳಿ ಕೊಲ್ಲಬೇಕು ಅಂತ ಕಂಸ ಹೋದಾಗೆ ತಾನು ಇದಕ್ಕೆ ಆಕಾಶಕ್ಕೆ ಹಾರಿ ನಿನಗೆ ಕೊಲ್ಲೋ ಆತ ಹುಟ್ಟಿದ್ದಾನೆ, ಅಲ್ಲಿ ಬೆಳೀತಾ ಇದ್ದಾನೆ ಅಂಥೇಳಿ ಕಂಸನಿಗೆ ಭಯ ಅಂದರೆ ಏನು ಅಂತ ತೋರಿಸಿದಾಕಿ ದುರ್ಗಾದೇವಿ. ಹಾಗೆ ವ್ಯಾಪುತ ಧರ್ಮ ಮಾರ್ಗ ಪ್ರೇರಣೆ, ಆ ಧರ್ಮ ಮಾರ್ಗ ಎಲ್ಲ ಕಡೆ ವ್ಯಾಪ್ತಳಾಗಿದ್ದಾಳೆ. ಹಾಗೆ ಧರ್ಮ ಮಾರ್ಗವನ್ನು ಪ್ರೇರಣೆ ಮಾಡುವವಳು. ಅಪ್ರಾಕೃತೆ, ಇಪ್ರಾಕೃತವಾದ ದೇಹ ಆಕಿಗೆ ಇಲ್ಲ. ಸ್ವಾಪದಲ್ಲಿ ನಿನ್ನ ನೆನೆಸಿದ ಶರಣನಿಗೆ, ಇಲ್ಲಿ ಅಲ್ಲ, ನಾವು ನಿದ್ದೆಯಲ್ಲಿ ಸ್ವಪ್ನದಾಗೆ ದುರ್ಗಾದೇವಿಯ ಶರಣು ಅಂತ ಹೇಳಿ ನೆನೆಸಿದರೆ ಸಾಕು, ಅಪಾರವಾಗಿದ್ದ ವಾರಿಧಿಯಂತೆ ಸಮುದ್ರದಷ್ಟು ಇದ್ದ ಕಷ್ಟಗಳು ಬಂದರೆ ಕೂಡ, ಮಹಾ ಆಪತ್ತು ಬಂದಿದ್ದರೆ ಕೂಡ ಹಾರಿ ಹೋಗ್ತಾವೆ ಅಂತ ಹೇಳ್ತಾರೆ ವಿಜಯದಾಸರಲ್ಲಿ. ಇಲ್ಲಿ ಅದಕ್ಕೆ ಭಾಳ ಜನ ಹೇಳ್ತಾ ಇರ್ತಾರೆ, ನಿಮಗೇನಾದರೂ ಕಷ್ಟಗಳು ಬಂದಾಗೆ, ವಿಪತ್ತು ಕಾಲ ಬಂದಾಗೆ, ಇಲ್ಲ ರೋಗ ರುಜಿನಗಳು ಬಂದಾಗೆ ದುರ್ಗಾದೇವಿಯ ಸ್ತೋತ್ರ ಮಾಡ್ರಿ ಅಂತ ಹೇಳ್ತಾರೆ. ಹೆಣ್ಮಕ್ಳಿಗೆ ಸೌಭಾಗ್ಯಕ್ಕೆ ಹೇಳ್ತಾರೆ. ಹೀಗೆ ನಮ್ಮ ಹತ್ರ ಆದಷ್ಟು ದಿನನಿತ್ಯ ಈ ದುರ್ಗಾ ಸುಳಾದಿ ಪಾರಾಯಣ ಮಾಡೋರು ಭಾಳ ಜನ ಇದ್ದಾರೆ. ಇದು ಏನೇ ಆಪತ್ತುಗಳು ಬಂದರೆ ಕೂಡ ಮನೆ ಒಳಗೆ ಬರಲಾರ್ದಾಗಿ ನೋಡ್ಕೊಳ್ಳೋ ಆಕಿ ನಮ್ಮ ದುರ್ಗಾದೇವಿ. ಹೀಗಾಗಿ ಆಕಿನ ನೆನೆಸಿದರೆ ಸಾಕು, ಸ್ವಪ್ನದಲ್ಲಿ ನೆನೆಸಿದ್ರೆ ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಈ ಸುಳಾದಿ ಹೇಳಬೇಕು ಅಂತಲ್ಲ, ಮನಸ್ಫೂರ್ತಿಯಾಗಿ ಸ್ವಪ್ನದಲ್ಲಿ ನೆನೆಸಿದರೆ ಕೂಡ ಅಪಾರವಾಗಿದ್ದ ವಾರಿಧಿ ಅಂತ ಎಷ್ಟು ಸಮುದ್ರದಷ್ಟು ದುಃಖಗಳು ಇದ್ದರೆ ಕೂಡ, ಕಷ್ಟಗಳು ಇದ್ದರೆ ಕೂಡ ಅವೆಲ್ಲ ಹಾರಿ ಹೋಗ್ಬಿಡ್ತಾವೆ. ಸಪ್ತದ್ವೀಪಕ್ಕೆ ನಾಯಕಿಯಾಗಿ ಇದ್ದಾಕಿ, ನರಕದ ಲೇಪನೇ ಇಲ್ಲ ಆಕಿಗೆ. ಯಮಧರ್ಮರಾಯನೇ ಆಕಿ ಹೇಳಿದಂಗೆ ಕೇಳಬೇಕು ಅಂದಾಗೆ ನರಕದ ಲೇಪ ಇಲ್ಲಿಂದ ಬರುತ್ತೆ. ತಮೋಗುಣದ ಹಾಗೆ ಆಕಿನ ನೆನೆಸಿದವರಿಗೆ ಕೂಡ ನರಕದ ಲೇಪ ಇಲ್ಲಾರ್ದಾಗಿ ಮಾಡ್ತಾಳೆ. ತಮೋಗುಣದ ವ್ಯಾಪಾರ ನಮ್ಮಿಂದ ಮಾಡಿಸ್ತಾಳೆ. ಹಾಗೆ ಭಕ್ತ ಜನಕ್ಕೆ ಪುಣ್ಯ ಸೋಪಾನ, ಒಂದು ಇದಕ್ಕೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ನಮಗೆ ಸೋಪಾನ ಅಂದರೆ ಒಂದು ರೂಟ್ ಅಂತ ಹೇಳಿ ಮಾಡಿಕೊಡ್ತಾಳೆ. ಸೌಭಾಗ್ಯವಂತೆ ದುರ್ಗೆ, ಸೌಭಾಗ್ಯ ತಂದು ಕೊಡ್ತಾಳೆ ದುರ್ಗಾದೇವಿ. ಪ್ರಾಪುತವಾಗಿ ದುರ್ಗೆಯಾಗಿ ನನ್ನ ಒಳಗೆ ಕೋಟೆ ಥರ ನನ್ನ ಒಳಗೆ ಇದ್ದು ನನ್ನ ಮನಸ್ಸು ಬೇರೆ ಕೆಟ್ಟ ಕಡೆ ಹೋಗಲಾರ್ದಾಗಿ ಕಾಪಾಡು ತಾಯಿ. ಮನದಲ್ಲಿ ನಿಂತು ದುಃಖ ಕೂಪದಿಂದ ಎತ್ತು, ನನ್ನ ದುಃಖ ಕೂಪದೊಳಗೆ ಇದ್ದೀನಿ, ಸ್ವಾಮಿಯನ್ನು ಬಿಟ್ಟು ಬೇರೆ ಎಲ್ಲ ಕೆಲಸಗಳು ಮಾಡ್ತಾ ಇದ್ದೀನಿ. ತಾಯಿ ನಮ್ಮಮ್ಮ, ಸದಾ ದೇವರ ನಾಮಸ್ಮರಣೆಯಲ್ಲಿ ಇಡಿಸು ಅಂತ ಕೇಳಬೇಕು ದೇವ್ರನ್ನ. ಮನದಲ್ಲಿ ನಿಂತು ದುಃಖ ಕೂಪದಿಂದ ಎತ್ತಿ ಕಡೆ ಮಾಡು ಜನ್ಮಂಗಳ, ಮೋಕ್ಷ ಕೊಡಿಸು, ನಮ್ಮ ಜನ್ಮಗಳು ಮತ್ತೆ ಪುನರಪಿ ಹುಟ್ಟಲಾರ್ದಾಗಿ ಮಾಡು ತಾಯಿ ಅಂಥೇಳಿ ಇಲ್ಲಿ ಕೇಳೋದು. ಮನಸ್ಸಿನಲ್ಲಿ ನಿಂತು ನನ್ನ ಒಳ್ಳೆ ಕಡೆ ಧ್ಯಾಸ ಕೊಡಿಸಿ ಸಜ್ಜನ ಸಂಘದೊಳಗೆ ಇಟ್ಟು ಸ್ವಾಮಿಯ ಚಿಂತನೆ ಸದಾ ಮಾಡಿಸು ತಾಯಿ ಅಂತ ಬೇಡ್ಕೋಬೇಕು. ಸೌಪರ್ಣಿ ಮಿಗಿಲಾದ ಎಲ್ಲರೂ ಆಕಿನ ನಿತ್ಯ ಆಕಿನ ಅಪಾದ ಮೌಳಿ ಪರ್ಯಂತ ಭಜಿಸಿ ಭವ್ಯರಾಗ್ತಾ ಇದ್ದಾರೆ. ಸರಸ್ವತಿ, ಭಾರತಿ ಎಲ್ಲರೂ ಆಕಿನ ಭಜನೆ ಮಾಡಿ ಭವ್ಯರಾಗ್ತಾ ಇದ್ದಾರೆ. ನಾನೇನು ಹೇಳಬೇಕಮ್ಮ, ಪಾಂಡವರ ಮನೋಭೀಷ್ಟೆ ಅಂತ ಹೇಳ್ತಾರೆ ಇಲ್ಲಿ ವಿರಾಟ ನಗರಕ್ಕೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಧರ್ಮರಾಯ ದುರ್ಗಾ ಸ್ತೋತ್ರವನ್ನು ರಚನೆ ಮಾಡಿ ದುರ್ಗಾದೇವಿಯನ್ನು ಪೂಜೆ ಮಾಡ್ತಾರೆ, ಅಂದರೆ ಸ್ತೋತ್ರ ಮಾಡ್ತಾರೆ. ಅದರಲ್ಲಿಂದನೇ ಅದು ಆ ಥರ ದುರ್ಗಾ ಪಾಂಡವರ ಮನೋಭೀಷ್ಟೆ ಏನಿದೆ ಅದನ್ನು ಪೂರ್ಣ ಮಾಡಿದಾಕಿ. ಮತ್ತು ಈ
ಯುದ್ಧದೊಳಗೆ ಗೆದ್ದು ಮುಂದಕ್ಕೆ ಬರಲಿಕ್ಕೆ ಅದನ್ನೆಲ್ಲ ಮನೋಭೀಷ್ಟೆಯನ್ನೆಲ್ಲ ಪೂರ್ಣ ಮಾಡಿದಾಕಿ ಈ ಪಾಂಚಬೋಧಿಕದಲ್ಲಿ ಆವ ಸಾಧನ ಕಾಡು. ಈ ಶರೀರದಲ್ಲಿ ಇರುವ ಈ ಜೀವಕ್ಕೆ ಸಾಧನೆ ಅಂಬೋದೇ ಇಲ್ಲ. ನಿತ್ಯ ನಾನು ಮಾಡಿದೆ, ನಾನು ನೋಡಿದೆ, ನಾನು ಹೇಳಿದ್ದು ಕೇಳಿದ್ರ ಇಲ್ಲ, ಇದರೊಳಗೆ ನನ್ನ ಜೀವನ ನಡೆದು ಹೋಗ್ತಾ ಇದೆ. ತಾಯಿ, ನನಗೆ ಬೇಕಾಗಿದ್ದು ಒಂದೇ ಕೊಡಿಸು, ಶ್ರೀಪತಿ ನಾಮ ಒಂದೇ ಜೆಹ್ವಾಗ್ರದಲ್ಲಿ ನೆನವೆ. ದೇವರ ನಾಮಸ್ಮರಣೆ ಬಿಡ್ಲಾರ್ದಾಗಿ ನನ್ನ ಬಾಯಿಯಲ್ಲಿ ಬರೋ ಥರ ಮಾಡು ತಾಯಿ ಅಂತ ಕೇಳ್ತಾ ಇದ್ದಾರೆ. ಔಪಾಸನೆ ಕೊಡು, ಉಪಾಸನೆ ನನಗೆ ಕೊಡು, ರುದ್ರಾದಿಗಳನ್ನು ವರದೇ ಆಗಿದ್ದಿ ನೀನು. ತಾಪಸ ಜನಪ್ರಿಯ ವಿಜಯ ವಿಠ್ಠಲ ಮೂರ್ತಿಯ, ತಪಸ್ವಿಯಾದ ಜನರಿಗೆ ಪ್ರಿಯನಾದ ವಿಜಯ ವಿಠ್ಠಲ ಮೂರ್ತಿಯ ಶ್ರೀಪಾದ ಅರ್ಚನೆ ಮಾಳ್ಪ, ದೇವರ ಪಾದ ಅರ್ಚನೆ ಮಾಳ್ಪ. ಈ ಶ್ರೀ ಭೂ ದುರ್ಗಾದೇವಿ ನಿನ್ನ ಆಶ್ರಯದೊಳಗೆ ನನಗೆ ಇಟ್ಟು ದೇವರ ಧ್ಯಾನದಲ್ಲಿ ಸದಾ ನಮ್ಮನ್ನು ಇಡು ತಾಯಿ ಅಂಥೇಳಿ ಇಲ್ಲಿ ವಿಜಯದಾಸರು ನಮ್ಮೆಲ್ಲರ ಪರವಾಗಿ ಕೂಡ ಕೇಳ್ತಾ ಇದ್ದಾರೆ. ಹಾಗೆ ದುರ್ಗೆ ಕೋಟೆಯಾಗಿ ನಮ್ಮನ್ನ ಕಾಪಾಡ್ತಾ ಇದ್ದಾಕಿ ನಮ್ಮಮ್ಮ. ಹಾ ಹೇ ಹೋ ಹಾ. ಹಾ ಅಂದರೆ ಶ್ರೀಹರಿದ್ವೇಷಿಗಳಿಗೆ ದುಃಖದಾಯಕಳಾಗಿದ್ದಾಳೆ. ಹೇ ಆಶ್ಚರ್ಯಕರವಾದ ಮಹಿಮೆ ತೋರಿದ್ದಾಳೆ. ಹೋ ಅಂದರೆ ನನಗೆ ಅನುಗ್ರಹ ಮಾಡುವವಳಾಗಿದ್ದಾಳೆ. ಹಾ ಭಕ್ತರಿಗೆ ಕಷ್ಟ ಬರದಂಗೆ ನೋಡ್ಕೊತಾ ಇದ್ದಾಳೆ. ಅಂಥ ಮಂಗಳ ದುರ್ಗತಿ ಕೊಡಬೇಡಮ್ಮ, ಕೆಟ್ಟ ಗತಿಗೆ ಕರ್ಕೊಂಡು ಹೋಗಬೇಡ ವಿಜಯ ವಿಠ್ಠಲ ಪ್ರಿಯೆ. ದೇವರ ಧ್ಯಾನದೊಳಗೆ ನನ್ನ ಮನಸ್ಸನ್ನು ಇಟ್ಟು ಕೆಟ್ಟ ಕಡೆ ಕರ್ಕೊಂಡು ಹೋಗ್ಲಾರ್ದಾಗಿ ನನ್ನ ಕಾಪಾಡು ತಾಯಿ ಅಂಥೇಳಿ ವಿಜಯದಾಸರು ಇಲ್ಲಿ ನಮ್ಮೆಲ್ಲರಿಗೂ ನಿತ್ಯ ಇದೇ ಥರ ದುರ್ಗಾದೇವಿನ ಅರ್ಥಾನುಸಂಧಾನದಿಂದ ಕೆಟ್ಟ ಕಡೆ ಧ್ಯಾಸ ಕೊಡಲಾರ್ದಾಗಿ ನಮ್ಮನ್ನು ಒಳಗೆ ಒಂದು ಕೋಟೆ ಥರ ಇದ್ದು ನಮ್ಮನ್ನು ಕಾಪಾಡಿ ನಮ್ಮ ಮನಸ್ಸು ಬೇರೆ ಕಡೆ ಹಾರಿ ಹೋಗಲಾರ್ದಾಗಿ ನೋಡಿಕೊಂಡು ದೇವರ ನಾಮಸ್ಮರಣೆಯಲ್ಲೇ ಇಡೋ ಥರ ಮಾಡು ಅಂಥೇಳಿ ನಿತ್ಯ ಪ್ರಾರ್ಥನೆ ಮಾಡಬೇಕು ಅಂಥೇಳಿ ನಮಗೆ ಹೇಳಿಕೊಟ್ಟವರು ವಿಜಯದಾಸರು. ಇದರೊಳಗೆ ಏನಾದರೂ ತಪ್ಪುಗಳಿದ್ದಲ್ಲಿ ಕ್ಷಮಿಸ್ರಿ. ನನ್ನ ಜೀವನ ಯುಕ್ತಿಗೆ ಸ್ವಾಮಿ ಎಷ್ಟು ನುಡಿಸಿದ್ದಾನೋ ಅಷ್ಟೇ ನುಡಿಲಕ್ಕೆ ಪ್ರಯತ್ನ ಮಾಡಿರೋದು. ನಾಹಂಕರ್ತ ಹರಿಕರ್ತ. ಜೈ ವಿಜಯರಾಯ. ಹರೇ ಶ್ರೀನಿವಾಸ. ಶ್ರೀಕೃಷ್ಣ ಅರ್ಪಣಮಸ್ತು.